ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಮೈಕೆ ವಿದ್ಯೆ ಕುಕಿಂಗ್ ಚಾನಲ್ಗೆ ಸ್ವಾಗತ. ಅಬ್ಬಬ್ಬಾ, ತುಂಬ ಬಿಸಿಲು. ಈ ಬಿಸಿಲಿಗೆ ದೇಹಕ್ಕೆ ತಂಪು ಮಾಡುವಂತಹ ಒಂದು ಸೂಪರ್ ರೆಸಿಪಿ ಸೌತೆಕಾಯಿ ತಂಬುಳಿ. ಇದು ಸೂಪರಾಗಿರುತ್ತೆ. ರೈಸಿಗೆ ಬೇಕಂದರೆ ಹಾಗೆ ಸಹ ಕುಡಿಬೋದು ಈ ತಂಬುಳಿ. ಇದು ಸೂಪರಾಗಿರುತ್ತೆ. ಹೇಗೆ ಮಾಡುವ ಮೊದಲಿಗೆ ನಾನು 2 ಸೌತೆಕಾಯಿ ವಾಶ್ ಮಾಡಿ ತೊಗೊಂಬಂದಿದ್ದೀನಿ. ಇದನ್ನು ನಾನು ಈಗ ಎತ್ತಾ ಇದ್ದೀನಿ. ಇನ್ನು ಫಸ್ಟಿಗೆ ಟೇಸ್ಟ್ ನೋಡಿ, ಯಾಕಂದರೆ ವಿಷ ಬರುತ್ತೆ. ಹಾಗಾಗಿ ಒಂದು ಟೇಸ್ಟ್ ನೋಡಿಬಿಟ್ಟು ವಿಷ ಇಲ್ಲ. ಹಾಗಾಗಿ ಈಗ ಚಾಪ್ ಮಾಡ್ತಾಯಿದ್ದೀನಿ ಸೌತೆಕಾಯಿನ. ಸಣ್ಣಗೆ ಕಟ್ ಮಾಡೋದೇ ಏನಂದರೆ ಮಿಕ್ಸಿಯಲ್ಲಿ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಬೇಗ, ಹಾಗಾಗಿ ಸಣ್ಣಗೆ ಹೆಚ್ಚಾಯಿದ್ದೀನಿ. ಅದೇ ಥರ ಈಗ ಇನ್ನೊಂದು ಸೌತೆಕಾಯಿನ ಚಾಪ್ ಮಾಡ್ತಾಯಿದ್ದೀನಿ. ಈಗ ಚಾಪ್ ಮಾಡಿದ್ದೀನಿ. ಈಗ ಇದನ್ನು ಸೈಡಿಗೆ ಇಡಿ. ಒಂದು ಮಿಕ್ಸಿ ಜಾರನ್ನು ತಗೊಳ್ಳಿ. ಮಿಕ್ಸಿ ಜಾರಿಗೆ ಹೆಚ್ಚಿರುವಂತಹ ಸೌತೆಕಾಯಿನ ಹಾಕಿ, ನೆಕ್ಸ್ಟು ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ತುಂಬ ಬೇಡ, ಇದಕ್ಕೆ ಮೀಡಿಯಮ್ ಖಾರ ಇದ್ದರೆ ಸಾಕು. ಹಾಗಾಗಿ 2 ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ, ಬೇಕಂದರೆ ಹಸಿ ಕೊಬ್ಬರಿ ಹಾಕ್ಬೋದು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನೆಕ್ಸ್ಟು ಸ್ವಲ್ಪ ಮೆಣಸು ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ನೆಕ್ಸ್ಟು ಜೀರಿಗೆ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ತರುವ. ನೆಕ್ಸ್ಟ್ ನೋಡಿ, ಈಗ ಪೇಸ್ಟ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಂದು ಬೌಲಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈಗ 1 ಕಪ್ಪಷ್ಟು ಮಜ್ಜಿಗೆ ತೊಗೊತಾ ಇದ್ದೀನಿ. ಅಂತಹ ಮಿಕ್ಸಿ ಜಾರಿಗೆ ಹಾಕಿ ಆ ಖಾರ ಮಸಾಲೆ ಎಲ್ಲ ಬರುತ್ತೆ. ನೆಕ್ಸ್ಟು ಮಿಕ್ಸಿ ಹಾಕಿದೆ. ಈಗ ಮಿಕ್ಸಿ ಹಾಕಿ ಎಲ್ಲ ಹಾಕಿದ್ದೀವಿ. ಈಗ ನೋಡಿ ಸ್ವಲ್ಪ ಗಟ್ಟಿ ಇದೆ, ಹಾಗಾಗಿ ಇನ್ನೂ ಸ್ವಲ್ಪ ಹಾಕೋಣ. ಅದಕ್ಕೆ 1/2 ಕಪ್ಪಷ್ಟು ಮತ್ತೆ ಮಜ್ಜಿಗೆ ಹಾಕಿ, ಇನ್ನೂ ಸ್ವಲ್ಪ ನೀರು ಹಾಕಿ ಈಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಈಗ ನೆಕ್ಸ್ಟ್ ಒಗ್ಗರಣೆ ಹಾಕುವ. ಒಂದು ಸಣ್ಣ ಪಾನ್ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ನೆಕ್ಸ್ಟು ಜೀರಿಗೆ ಹಾಕಿ, ಸಾಸಿವೆ ಹಾಕಿ, ಆಮೇಲೆ ಅದು ಎಣ್ಣೆ ಕಾದ್ಮೇಲೆ ಚಟಪಟ ಅನ್ನೋದು ಸ್ಟಾರ್ಟ್ ಆದಮೇಲೆ 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಅಥವಾ ಕರಿ ಎಳ್ಳು, ಯಾರು ಬೇಕೋ ತೊಗೋಬೋದು. ಬಟ್ ನಾನೀಗ ಬಿಳಿ ಎಳ್ಳು ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್, ಅದನ್ನು ಸಹ ಹಾಕ್ತಾಯಿದ್ದೀನಿ. ಅದು ಕಲರ್ ಚೇಂಜ್ ಆಗಬೇಕು. ಮತ್ತು ಚಟ ಅಂದ ತಕ್ಷಣ ಕರಿಬೇವು ಹಾಕಿ ಸ್ಟವ್ ಆಫ್ ಮಾಡಿ ಇದನ್ನು ಈಗ ಮಜ್ಜಿಗೆ ತಂಬುಳಿಗೆ ಹಾಕೋಣ. ನೋಡಿ ಹಾಕಿದ್ದೀನಿ. ಈಗ ಒಗ್ಗರಣೆ ಸಹದಲ್ಲಿರುವ ಸ್ವಲ್ಪ ತಂಬುಳಿ ಹಾಕಿ ಅದನ್ನು ಸರಿ ಮಾಡುವ. ಈಗ ರೆಡಿಯಾಗಿದೆ. ನೋಡಿ ಎಷ್ಟು ಚೆಂದ ಬಂದಿದೆ. ನೋಡಿ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿದೆ. ಸೂಪರಾಗಿರುತ್ತೆ. ಬಾಡಿ ತುಂಬ ಕೂಲಾಗುತ್ತೆ. ಮತ್ತು ಈ ಬಿಸಿಲಿಗೆ ನಮ್ಮ ಬಾಡಿ ಟೆಂಪರೇಚರ್ ಸಹ ಕೂಲಾಗಿರುತ್ತೆ ಈ ತಂಬುಳಿ ಮಾಡೋದ್ರಿಂದ. ನೆಕ್ಸ್ಟು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ತಂಬುಳಿನ. ಈ ರೆಸಿಪಿ ಹಾಗೆ ಸಹ ಕುಡಿಬೋದು ಮಜ್ಜಿಗೆ ಥರ, ಮತ್ತು ರೈಸಿಗೆ ಸಹ ಯೂಸ್ ಮಾಡ್ಬೋದು. ಬಾಡಿನ ತುಂಬ ಕೂಲಾಗಿ ಮೇಂಟೈನ್ ಮಾಡುತ್ತೆ. ಮತ್ತು ಬೇಸಿಗೆಗಾಲದಲ್ಲಿ ಸೂಪರಾಗಿ ಹೆಲ್ತ್ ಸಹ ಮೇಂಟೈನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಈ ತಂಬುಳಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಆ್ಯಂಡ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು ಆಲ್.